ನಿನಗೆ ನಮ್ಮ ತುಳಸಿ ಬಗ್ಗೆ ಸ್ನೇಹಕ್ಕಿಂತ ಮಿಗಿಲಾಗಿ ಬೇರೆ ಏನಾದರೂ ಭಾವನೆ ಇದೆಯಾ? ನನ್ನ ಶಕ್ತಿ ಇರೋವರೆಗೂ ನಾನು ತುಳಸಿನ ಕಾಯ್ತೀನಿ. ಆದರೆ ನಾಳೆ ನಿನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಇದೇ ಪ್ರಶ್ನೆ ಕೇಳಿದ್ರೆ ನೀನು ಏನು ಮಾಡ್ತೀಯ? ಸಡನ್ ಆಗಿ ದತ್ತ ಅವರು ಬಂದು ಇದನ್ನೆಲ್ಲ ಯಾಕೆ ಕೇಳಿದ್ರು? ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ತುಳಸಿಯವರೇ. ನನ್ನ ಹತ್ರ ಸಾಧ್ಯ ಇರೋಷ್ಟು ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ನನ್ನ ಜೀವನದಲ್ಲಿ ನೀವು ಏನಾಗಿರ್ತೀರ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಜೀವನಕ್ಕೆ ಒಂದು ಅರ್ಥ ಅಂತಿರೋದು ಅದು ನೀವು ನನ್ನ ಜೊತೆಲಿದ್ದರೆ ಮಾತ್ರ ಅಂತ ಅನಿಸ್ತಿದೆ. ಸ್ನೇಹಿತೆಯಾಗಿರ್ತಿರೋ, ಅಭಿಮಾನಿಯಾಗಿರ್ತಿರೋ ಏನೋ, ಒಟ್ಟಿನಲ್ಲಿ ಕೊನೆ ತನಕ ನೀವು ನನ್ನ ಜೊತೆಲಿರಬೇಕಷ್ಟೆ. ಅದೊಂದೇ ನನ್ನ ಆಸೆ. ಮಾವ, ಬಾ ಪುಣಿ. ಬೇಜಾರಾಯ್ತಾ ಮಾವ? ಯಾಕೆ ಪುಣಿ? ಅದು ಪೂಜೆಗೆ ನಿಮ್ಮನ್ನ ಆ ಗಣೇಶನಿಗೆ ತನ್ನ ಮಹಾಮಂಗಳಾರತಿಗೆ ಬರೋದಕ್ಕಿಂತ ಬೇರೇನೋ ಮುಖ್ಯವಾದ ಕೆಲಸದಲ್ಲಿ ತನ್ನ ಭಕ್ತ ಇದ್ದಾನೆ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ಮಂಗಳಾರತಿಗೆ ಕರೆಸ್ಕೊಳ್ಳಿಲ್ಲ. ನಾನು ಆಮೇಲೆ ಪರ್ಸ್ನಲ್ ಆಗಿ ಅವನಿಗೆ ಪ್ರಾರ್ಥನೆ ಮಾಡಿ ಕ್ಷಮೆ ಕೇಳಿದ್ದೀನಿ. ಓಹೋ, ಕ್ಷಮಿಸಿದ್ನಂತ ಹೊಟ್ಟೆ ಗಣಪ? ಮತ್ತೆ ಕ್ಷಮಿಸದೇ ಇದ್ರೆ ಬಿಡ್ತೀನಾ? ಒಳ್ಳೆ ಮಾವ. ನೀವು ಮಂಗಳಾರತಿಗೆ ಬರದೇ ಇರೋದನ್ನ ನೋಡಿ ದತ್ತ ತಾತ ಏನೋ ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿರ್ತಾರೆ, ನೀವು ಟೆನ್ಷನಲ್ಲಿ ಇರ್ತೀರಾ ಅಂದ್ಕೊಂಡೆ. ಈಗ ನಿಮ್ಮನ್ನು ನೋಡಿ ಸಮಾಧಾನ ಆಯಿತು. ವಿಷಯ ಮುಖ್ಯವಾದದ್ದೇ ಪೂರ್ಣಿ. ಹಿರಿಯರು ಅವ್ರ ಮನೆಗೆ ಬಂದು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದಾಗ ಹೇಗೆ ಅರ್ಧಕ್ಕೆ ನಿಲ್ಲಿಸಿ ಬರಲಿ ಹೇಳು? ನನ್ನ ಅವರ ಮಧ್ಯೆ ಇಂಥ ವಿಷಯಕ್ಕೆ ಮಾತುಕತೆ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೆ ಒಂದೇ ಒಂದು ಸಮಾಧಾನ ಅಂದರೆ ದತ್ತ ಅವರು ತಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಮನೆಗೆ ಬಂದು ಮಾತಾಡಿತು. ಸುಮ್ಮನೆ ಅವರೇನೋ ಕಲ್ಪನೆ ಮಾಡ್ಕೊಂಡಿರೋದಕ್ಕಿಂತ ಇದು ಒಳ್ಳೆಯದು ಅನ್ನಿಸ್ತು. ಟೆನ್ಷನ್ ಮಾಡ್ಕೊಳ್ಳೋದೇನೂ ಇಲ್ಲ. ಡೋಂಟ್ ವರಿ. ಸದ್ಯ ಕೊನೆಗೂ ಈ ಮನೆಗೆ ಸ್ವಲ್ಪ ಖುಷಿ ವಾಪಸ್ ಬರ್ತಿದೆ ಅಂತ ಅನ್ನಿಸ್ತಿದೆ. ಮತ್ತಿನ್ನೇನೋ ಆಗಿ ವಿಘ್ನ ಬರ್ದಿದ್ರೆ ಅಷ್ಟೇ ಸಾಕು. ಅಲ್ಲ ದತ್ತಣ್ಣ, ಮಾಧವ್ ಸರ್ ಹತ್ರ ಮಾತಾಡಬೇಕು ಅಂದರೆ ಅವತ್ತು ನೀನು ಕೆಫೆಗೆ ಬಂದಿದ್ದೆಲ್ಲ ಅವತ್ತೇ ಮಾತಾಡ್ಬೋದಿತ್ತು. ಇವತ್ತವರು ಕೆಫೆಗೆ ಬರಲಿಲ್ಲ. ನೀನು ನೋಡಿದರೆ ನಾನು ಮನೆಗೆ ಹೋಗಿ ಮಾತಾಡ್ಕೊಂಬಂದೆ ಅಂತ ಹೇಳ್ತಿದೀಯಾ. ಅಂಥ ಅರ್ಜೆಂಟ್ ವಿಷಯ ಏನಿತ್ತು? ಇತ್ತು ಶಶು, ಇತ್ತು. ಕೆಫೆನಲ್ಲೇ ಹೋಗಿ ಮಾತಾಡೋಣ ಅಂತಂದರೆ ಅವರು ಇವರು ಬರ್ತಾನೆ ಇರ್ತಾರೆ. ಆರಾಮಾಗಿ ಕೂತು ಮಾತಾಡೋಕ್ಕಾಗೋದಿಲ್ಲ. ಅದು ನಿಜ ಬಿಡು. ನೀನು ಅವ್ರನ್ನ ಭೇಟಿಯಾಗಿ ಬಂದಮೇಲೆ ನನಗೇನು ಹೇಳಿದೆ, ನೀನು ಸಿಗು, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದೆ. ಆಗಲಿಂದ ನಾವಿಬ್ಬರು ಸುತ್ತಾನೇ ಇದ್ದೀವಿ. ಏನು ವಿಷಯ ಹೇಳ್ತಾನೆ ಇಲ್ಲ ನೀನು. ಅದೇನೋ ಗೊತ್ತಿಲ್ಲ ಶಶು. ಜೀವನದಲ್ಲಿ ಎಂಥ ಸಂದರ್ಭ ಬಂದಾಗಲೂ ನಾನು ಭಯಪಟ್ಟವನಲ್ಲ. ಆದರೆ ತುಳಸಿಗೆ ಆಕ್ಸಿಡೆಂಟ್ ಆದ ಮೇಲೆ ನನಗೊಂಥರ ಭಯ ಶುರುವಾಗಿದೆ. ಅವಳ ಮಕ್ಕಳು ಅವಳನ್ನು ನಡೆಸ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನನಗೆ ಆತಂಕ ಆಗತ್ತೆ ಕಣೋ. ನಾನು ಹೋದ ಮೇಲೆ ಅವಳ ಸ್ಥಿತಿ ಏನಾಗುತ್ತೋ ಅಂತ ಆತಂಕ ಶುರುವಾಗಿದೆ ಶಶು ನನಗೆ. ಬಿಡ್ತು ಅನ್ನೋದತ್ತಣ, ಯಾಕೆ ಆ ಮಾತೆಲ್ಲ ಈಗ?
ಯಾಕೆ ಅಂತಂದರೆ ನಾವು ಯಾರು ಚಿರಂಜೀವಿಗಳಲ್ಲ ಶೇಷು. ಒಂದಲ್ಲ ಒಂದು ದಿವಸ ಬರೋ ಸಾವನ್ನು ನಾವು ಯಾವುದೇ ಆತಂಕ ಇಲ್ಲದೆ ಅಪ್ಕೋಬೇಕು ಅಂತಂದರೆ ನಮ್ಮವರಿಗೆ ಭದ್ರವಾದ ನೆಲೆನ ಕಲ್ಪಿಸಿರಬೇಕು ಶೇಷು. ಇಲ್ಲಿ ನಮ್ಮ ಕರ್ತವ್ಯನ ಅರ್ಧಕ್ಕೆ ಬಿಟ್ಟು ಹೋದರೆ ನಮ್ಮ ಆತ್ಮಕ್ಕಾದರೂ ಶಾಂತಿ ಸಿಗುತ್ತಾ ಹೇಳು? ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ದತ್ತಣ್ಣ? ಇತ್ತೀಚೆಗೆ ಮನೆಯಲ್ಲಿ ನಡೆದಂಥ ಘಟನೆ ಹಾಗೇ ಇತ್ತಲ್ಲ ಶೇಷು? ನಿನ್ನ ಬಗ್ಗೆ ಮಾಧವ್ ಸರ್ ಬಗ್ಗೆ ನಂದಿನಿ ಯಾಕೆ ಆ ಥರ ಮಾತಾಡಿದ್ಲು? ಮಾಧವ್ ಸರ್ ಜೊತೆ ನೀನು ಸ್ಕೂಟ್ರಲ್ಲಿ ಬಂದಿದ್ದು ನಿಜಾನ? ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೇ ಬೇಡ ಅಂದೆ, ಆದರೆ ಅದು ನೀನು ಕೇಳದೆ ಹೋದೆ. ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟು ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ನಮ್ಮನೆ ದೋಸೆ ತೂತು ಸರಿ, ಇವಾಗ ನಿಮ್ಮನೆ ಮುದ್ದೆನೂ ತೂತು ಅಂತ ಜನಕ್ಕೆ ಗೊತ್ತಾಗತ್ತೆ ಬಿಡಿ. ಒಂದ ಎರಡ ಶೇಷು? ಸಾಲದು ಅಂತ ನಿನ್ನ ಸೊಸೆ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ಲಲ್ಲ, ಆಗ ನನ್ನ ಟೆನ್ಷನ್ ಇನ್ನೂ ಜಾಸ್ತಿ ಆಯಿತು. ದೇವ್ರ ದಯೆಯಿಂದ ನನಗೆ ತುಳಸಿ ಅಂತ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಅವಳಿಗೂ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಆದರೆ ತುಳಸಿ ಮಕ್ಕಳು ಹೇಗೆ ಅಂತ ನಿನಗೆ ಗೊತ್ತಲ್ಲ ಶೇಷು. ಅವ್ರು ಆಡೋದು ನೋಡಿದ್ರೆ ನನಗೆ ಎಲ್ಲರೂ ಓಡ್ ಹೋಗೋಣ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಮುಂದೆ ತುಳಸಿ ಅದನ್ನು ಹೇಗೆ ತಡ್ಕೋತಾಳೆ ಹೇಳು? ಸೋಗಲಾಡಿ ಎಂಥ ಒಳ್ಳೆ ಹೆಣ್ಣು ಮಗಳೇ ಆದರೂ ಕೂಡ ಕೆಲವೊಂದು ಸಲ ಅವಳ ಗಂಡನ ಮಾತನ್ನು ಮೀರೋಕ್ಕಾಗದೇ ಇರಬಹುದು. ಆಗ ನಾನು ಇಲ್ಲದೆ ಹೋದರೆ ತುಳಸಿ ಪರಿಸ್ಥಿತಿ ಏನಾಗಬಹುದು ಅಂತ ಯೋಚನೆ ಮಾಡು ಶೇಷು. ಭಾವ ಆ ಮುದುಕನ ಹತ್ರ ಮಾತಾಡಿದ್ದನ್ನು ಕೇಳಿ ಸಮಾಧಾನ ಏನೋ ಆಯಿತು, ಆದರೆ ಮನಸ್ಸಿಗೆ ಯಾಕೋ ನೆಮ್ಮದಿ ಅನ್ನಿಸ್ತಿಲ್ಲ. ಅಷ್ಟು ಸುಲಭವಾಗಿ ಯಾರ ಮಾತನ್ನು ನಂಬಲ್ಲ ಈ ಶಾರ್ವರಿ. ಅವ್ರ ಮಾತನ್ನು ಅದು ಹೇಗೆ ನಂಬೆ ನಾನು? ಅವನ ಹತ್ರ ಹಾಗೆ ಹೇಳಿದ್ರು ಭಾವ ಈ ಮಾತನ್ನು ಉಳಿಸ್ಕೊಳ್ತಾರ? ಇಲ್ಲ ರೀ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಇದರಲ್ಲಿ ಏನೋ ಇದೆ ಅನ್ನಿಸ್ತಿದೆ. ಎಲ್ಲನೂ ನನಗೆ ಹೇಗೆ ಬೇಕೋ ಹಾಗೆ ನಡೀತಿದೆ ಅಂದ್ಕೊಂಡಿದ್ದೀನಿ, ಆದರೆ ಅದು ಸತ್ಯನಾ? ಆ ಮಿಡಲ್ ಕ್ಲಾಸ್ ಮುದುಕ ನನ್ನನ್ನು ಮಕ್ಕಳು ಕಳ್ಳಿ ಅಂದವನು ಇವತ್ತು ನಮ್ಮ ಮನೆಗೆ ಬಂದಿದ್ದ. ನನ್ನ ಕೈಯಲ್ಲಿ ಏನೂ ಮಾಡ್ಲಿಕ್ಕಾಗಲಿಲ್ಲ. ಹಾಗಂದಮೇಲೆ ನಾನು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತಾ? ಇಲ್ಲ ರೀ, ಇಲ್ಲಿ ಏನೋ ಎಡವಟ್ಟಾಗಿದೆ. ರೀ, ಭಾವ ನಿಮ್ಮ ಹತ್ರ ಏನು ಮುಚ್ಚಿಡಲ್ಲ ಅಲ್ವಾ? ಗೊತ್ತಿತ್ತು, ನೀವು ಯಾವತ್ತೂ ನನ್ನ ಜೊತೆ ಇಲ್ಲ ಅಂತ ನನಗೆ ಗೊತ್ತಿತ್ತು.
ಇಷ್ಟು ವರ್ಷ ಈ ಶಾರ್ವರಿ ಒಂಟಿಯಾಗಿ ಎಲ್ಲದನ್ನು ಸಾಧಿಸಿದಾಳೆ, ಇನ್ನು ಮೇಲೂ ಎಲ್ಲಾನು ಸಾಧಿಸ್ತಾಳೆ. ಯಾರ ಸಹಾಯನೂ ಬೇಕಿಲ್ಲ ರೀ ನನಗೆ, ಯಾರ ಸಹಾಯನೂ ಬೇಕಿಲ್ಲ. ಹೌದು ದತ್ತಣ್ಣ, ನಿಜ ಹೇಳಬೇಕು ಅಂದರೆ ಅವತ್ತು ನಮ್ಮ ಸೊಸೆ ನಮ್ಮನ್ನು ಮನೆಯಿಂದ ಆಚೆ ಹಾಕಿದಾಗ ನಮಗೆಷ್ಟು ನೋವಾಯಿತು ಗೊತ್ತಾ. ನನ್ನ ಪುಣ್ಯಕ್ಕೆ ಗೋದಾವರಿ ಅಂತ ಹೆಂಡತಿ ನನ್ನ ಜೊತೆಗಿದ್ಲು. ಅವಳಿಗೆ ನಾನು ನನಗೆ ಅವಳು ಅಂತ ಸಮಾಧಾನ ಮಾಡ್ಕೊಂಡ್ವಿ. ಆದರೆ ತುಳಸಿಗೆ ಹಾಗಾಗಲ್ವಲ್ಲ ದತ್ತಣ್ಣ. ಅದನ್ನೇ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆ ಹೊತ್ತು ನೀನು ಗೋದಾವರಿ ನಿನ್ನ ಜೊತೆಯಲ್ಲಿ ಇರೋದಕ್ಕೆ, ನಿನ್ನ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದೆ. ಅದು ನನ್ನನ್ನು ಯೋಚನೆ ಮಾಡೋ ಹಾಗೆ ಮಾಡ್ತು. ತುಳಸಿ ನನಗೆ ಸ್ವಂತ ಮಗಳಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾಳೆ. ಅವಳಿಗೆ ಒಂದು ನೆಲೆ ಕಲ್ಪಿಸದೆ ಹೋದರೆ ನನಗೆ ನೆಮ್ಮದಿ ಇರೋದಿಲ್ಲ ಶೇಷು. ಹಾಗೇನಾದರೂ ಆಯಿತು ಅಂತಂದರೆ ತಂದೆ ಸ್ಥಾನದಲ್ಲಿರೋ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತನ್ನೋ ಕೊರಗು ನನಗೆ ಕೊನೆವರೆಗೂ ಉಳಿದು ಹೋಗುತ್ತೆ ಶೇಷು. ಆದರೆ ಈಗೇನು ಮಾಡೋಕ್ಕಾಗತ್ತೆ ದತ್ತಣ್ಣ? ಇದಕ್ಕೆಲ್ಲ ಇರೋದು ಒಂದೇ ಒಂದು ದಾರಿ. ಏನು ದತ್ತಣ್ಣ? ಆ ದಾರಿ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಶೇಷು. ಆದರೆ ಆ ದಾರಿಯಿಂದ ಮಾತ್ರ ತುಳಸಿಗೆ ಒಂದು ಭದ್ರವಾದ ನೆಲೆ ಸಿಗುತ್ತೆ ಅಂತ ಅನ್ನಿಸ್ತಿದೆ. ಯಾವ ದಾರಿ ದತ್ತಣ್ಣ? ದಾರಿ ಏನೋ ಇದೆ ಶೇಷು, ಆದರೆ ಅದರ ಬಗ್ಗೆ ನನಗೆ ಒಂದು ಸ್ಪಷ್ಟತೆ ಬರಲಿ, ಆಮೇಲೆ ನಿನಗೆ ಖಂಡಿತ ಹೇಳ್ತೀನಿ. ಹೇಳು, ಏನ್ ನಿನ್ ಸಮಸ್ಯೆ? ಅದೇನೋ ಅಮ್ಮ ಕೆಫೆಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತಿದ್ದೆ. ನೀನು ಅಂದಾಗೆಲ್ಲ ಅನ್ನಿಸ್ಕೊಂಡು ನಿನಗೆ ಬೇಕಾದಾಗಿರೋದಕ್ಕೆ ಅಮ್ಮನೇನು ರೋಬೋ ಅನ್ಕೊಂಡ್ಬಿಟ್ಟಿದ್ಯಾ? ಇತ್ತೀಚೆಗಷ್ಟೇ ನೀನು ಆಡಿದ ಮಾತಿಂದ ಅವ್ರು ಬೇಜಾರು ಮಾಡ್ಕೊಂಡು ಹೊರಗೆ ಹೋದಾಗ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಇಷ್ಟು ಬೇಗ ಮರ್ತೋಯ್ತಾ ನಿನಗೆ? ನೋಡ್ಸಿರಿ, ನಾನು ಇಷ್ಟು ದಿನ ಹಾಗೆ ಮಾತಾಡಬಾರ್ದಿತ್ತು ಅನ್ನೋ ಗಿಲ್ಟ್ ಇತ್ತು ನನಗೆ. ಆದರೆ ಬೆಂಕಿನ ಇಲ್ಲದೆ ಹೊಗೆ ಆಡಲ್ಲ ಅಂತ ಇವತ್ತು ಅರ್ಥ ಆಯಿತು. ಅರ್ಥ ಆಗೋ ಥರ ಹೇಳ್ತೀಯಾ ಪ್ಲೀಸ್? ನಿಜ ಹೇಳಬೇಕಂದ್ರೆ ನನಗೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಅನ್ಸುತ್ತೆ. ಸೊ ನಿಂಗೆಲ್ಲದನ್ನೂ ಬಿಡಿಸಿ ಹೇಳೋಕ್ಕಾಗಲ್ಲ. ನಾಳೆಯಿಂದ ಅಮ್ಮ ಕೆಫೆಗೆ ಹೋಗ್ತಿಲ್ಲ ಅಂದರೆ ಹೋಗ್ತಿಲ್ಲ ಅಷ್ಟೇ. ಸ್ಟಾಪ್ ಇಟ್ ಸಮರ್ಥ್. ನಿನಗೆ ಇನ್ಸೆಕ್ಯೂರ್ಡ್ ಅಂತ ಫೀಲ್ ಆಗ್ತಿದ್ರೆ ಆ ಫ್ರಸ್ಟ್ರೇಷನ್ನ ಅಮ್ಮನ ಮೇಲೆ ಯಾಕೆ ಹಾಕ್ತೀಯಾ? ಏನು ಹಾಗಂದ್ರೆ ಸಿರಿ? ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಅಮ್ಮನ ಚೆಕ್ ನೋಡಿದ್ಮೇಲೆ ನಿನಗೆ ಯಾಕೆ ಹೀಗೆ ಫೀಲ್ ಆಗ್ತಿದೆ? ಓಹೋ, ಅಷ್ಟೊಂದು ಹೈ ಪೇಯಿಂಗ್ ಜಾಬ್ ಇದೆ ಅಂತ ಇರಿಟೇಟ್ ಆಗ್ತಿದ್ಯಾ? ಸಿರಿ, ಬಾಯಿಗೆ ಬಂದಂಗೆ ಮಾತಾಡಬೇಡ. ನನಗೆ ಕೆಲಸ ಹೋಗಿದೆ ಅಂತ ಆಡ್ಕೋತಾ ಇದೆಯಾ? ಈಗ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ. ಅಮ್ಮ ಕೆಫೆ ಕೆಲ್ಸಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ನಿನ್ನ ಹತ್ರ ಸ್ಟ್ರಾಂಗ್ ರೀಸನ್ ಏನಿದೆ? ನೀನು ಕೊಡೋ ರೀಸನ್ ನಿಜವಾಗ್ಲೂ ಕ್ರೆಡಿಬಲ್ ಅನ್ಸಿದ್ರೆ ನಾನೇ ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಹೇಳು, ಏನು ಕಾರಣ? ನನಗೆ ತುಳಸಿಯವ್ರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಂತ. ರೀಸನ್ ಇದ್ರೆ ತಾನೇ ಹೇಳಕ್ಕೆ. ಯಾಕೋ ಹೀಗಾದೆ ನೀನು? ಅಮ್ಮ ಕೆಲ್ಸಕ್ಕೆ ಹೋದ್ರೆ ನಿನ್ಗೇನು ತೊಂದರೆ? ಇಷ್ಟು ವರ್ಷದ ನಂತರ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲಸ. ಮತ್ತೆ ಅದೇ ರಾಗ ಆಡ್ಬೇಡ. ಹೇಳುವಂತ ಕಾರಣ ಆಗಿದ್ರೆ ಹೇಳ್ತಿದ್ದೆ, ಬಟ್ ಇದು ನನ್ನ ಹತ್ರ ಮುಚ್ಚಿಡೋದು ಯಾಕೆ? ಕಾರಣ ಇದ್ರೆ ಹೇಳು, ಕೇಳ್ತೀನಿ. ಹೇಳು ಸಮರ್ಥ್, ನಿಜವಾಗ್ಲೂ ಏನಾದರೂ ಕಾರಣ ಇದೆಯಾ? ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ಬಾರ್ದು? ಯಾಕೆ ಅಂದ್ರೆ ಮಾಧವ್ ಸರ್ಗೆ ಅಮ್ಮನ ಮೇಲೆ ಪ್ರೀತಿ ಇದೆಯಂತೆ.
ಅದಕ್ಕೆ ಇನ್ನಂತ ಒಂದು ಕೈ ಕೆಳಗಡೆ ಅಮ್ಮ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕೆ ಮಾವನವ್ರು ಫೋನ್ ತಗೋತಾ ಇಲ್ಲ? ಇಲ್ಲೇ ಎಲ್ಲೋ ಹತ್ರದಲ್ಲಿ ಬರ್ತಾ ಇರ್ಬೋದೇನೋ, ಅದಕ್ಕೆ ತಗೋತಾ ಇಲ್ಲ ಅನ್ಸುತ್ತೆ. ನಂಗೊಂದು ಡೌಟು. ಈಗ ನಿಮ್ಮಿಬ್ಬರಲ್ಲಿ ಮುಂದೆ ಯಾರ್ದಾದ್ರೂ ಒಬ್ರು ಮನಸ್ಸಲ್ಲಿ ಪ್ರೀತಿ ಹುಟ್ಬಿಟ್ರೆ ಹಾಗೇನು ಮಾಡ್ತೀರಾ? ಸಿರಿಗಿನ್ನೂ ಹುಡುಗ ಬುದ್ಧಿ. ಅವಳು ವಯಸ್ಸಿನ ಗೆಳತಿರ ಹತ್ರ ಕೇಳೋ ಥರನೇ ಕೇಳ್ಬಿಟ್ಟಿದ್ದಾಳೆ. ಅವಳಿಗೆ ನಾನು ಹೇಗೆ ಅಂತ ಗೊತ್ತು, ಮಾಧವ್ ಅವ್ರ ಬಗ್ಗೆನೂ ಗೊತ್ತು. ಅದು ಅಲ್ಲದೆ ಮಾಧವ್ ಅವ್ರಿಗಾಗಲಿ ನನಗಾಗಲಿ ಆ ಥರ ಭಾವನೆ ಇಲ್ಲ ಅಂದಮೇಲೆ ನಾನು ಯಾಕೆ ಇದ್ರ ಬಗ್ಗೆ ಯೋಚಿಸ್ಲಿ? ಮಾಧವ್ ಅವರು ಇವತ್ತು ಕೆಫೆಗೆ ಬೇರೆ ಬಂದಿಲ್ಲ. ಏನೋ ಪೂಜೆ ಇದೆ ಅಂತ ಮ್ಯಾಗಿ ಹೇಳಿದ್ಲು. ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಲಾ? ದತ್ತ ಹತ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದೆ. ಈಗ ನೋಡಿದ್ರೆ ಇವ್ರು ಫೋನ್ ಮಾಡ್ತಿದ್ದಾರೆ. ಇವ್ರಿಗೇನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ, ದತ್ತ ಅವ್ರಿಗೆ ಹೇಳಿರೋದಿಲ್ಲ. ಹಲೋ ಮಾಧವ್ ಅವರೇ, ಪೂಜೆ ಹೇಗಾಯ್ತು? ಚೆನ್ನಾಗಾಯಿತು. ಕ್ಷಮಿಸಿ, ದಿಢೀರಂತ ಪೂಜೆ ಫಿಕ್ಸ್ ಆಯಿತು, ನಿಮ್ಗೆ ಹೇಳೋಕ್ಕಾಗಲಿಲ್ಲ. ಇನ್ನೇನು ಮದುವೆ ಹತ್ತಿರ ಬರ್ತಾಯಿದೆಯಲ್ಲ, ನಾನೇ ನಿಮ್ಮ ಮನೆಗೆ ಬಂದು ಕರಿತೀನಿ. ಪರವಾಗಿಲ್ಲ ಮಾಧವ್ ಅವರೇ. ನೀವು ಕೆಫೆಗೆ ಹೋಗಿದ್ರಾ? ಕಸ್ಟಮರ್ಸು ಜಾಸ್ತಿ ಇದ್ರಾ? ನಿಮಗೆಲ್ಲ ಏನೂ ತೊಂದರೆ ಆಗಿಲ್ಲ ತಾನೇ? ತುಳಸಿಯವರೇ, ಯಾಕೆ ಸುಮ್ಮನಾದ್ರಿ? ನಾನು ಇಲ್ದಿರುವಾಗ ಏನಾದರೂ ಸಮಸ್ಯೆ ಆಯಿತಾ? ಯಾರಾದರೂ ಏನಾದರೂ ಅಂದ್ರಾ? ಇಲ್ಲ ಮಾಧವ್ ಅವರೇ, ಹಾಗೆಲ್ಲ ಏನೂ ಆಗಲಿಲ್ಲ. ಮತ್ತೆ ಯಾಕೆ ಸುಮ್ಮನಾದ್ರಿ? ಅದು ಪರವಾಗಿಲ್ಲ, ಹೇಳಿ ತುಳಸಿಯವರೇ. ಫ್ರೆಂಡ್ಸ್ ಮಧ್ಯೆ ಮುಚ್ಚಿಡುವಂಥದ್ದು ಏನೂ ಇರಬಾರ್ದು ಅಂತ ನೀವೇ ಹೇಳ್ತೀರಲ್ಲ, ಹೇಳಿ, ಪರವಾಗಿಲ್ಲ. ಗಾಬರಿ ಆಗೋವಂಥದ್ದೇನೂ ಇಲ್ಲ ಮಾಧವ್ ಅವರೇ. ಒಂದಿನ ನೀವು ಕೆಫೆಲಿ ಫೋನ್ ಬಿಟ್ಟು ಹೋಗಿದ್ರಲ್ಲ, ಅವತ್ತು ನನಗೆ ಗಾಬರಿಲಿ ಕೈ ಕಾಲೇ ಓಡಲಿಲ್ಲ. ನೀವು ಎಲ್ಲಿ ಹೋಗಿದ್ದೀರಾ, ಯಾಕೆ ಹೋಗಿದ್ದೀರಾ ಅಂತ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಗಾಬರಿ ಆಗೋದು ಸಹಜ. ಇವತ್ತು ನಿಮ್ಮಲ್ಲಿ ಪೂಜೆ ಇದೆ, ನೀವು ಬರಲ್ಲ ಅಂತ ಮ್ಯಾಗಿ ಹೇಳಿದ್ರು ನನಗೆ ಯಾಕೋ ಕಳವಳ ಆಗ್ತಾ ಇತ್ತು. ನೀವು ಕೆಫೆಯಲ್ಲಿ ಇರಲಿಲ್ವಲ್ಲ ಅಂತ ತಳಮಳ ಆಯಿತು.